ಶೋಷಿತರಿಗೆ ಪ್ರತ್ಯೇಕ ಸಂಘಟನೆ ಹುಟ್ಟುಹಾಕಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದರು ಎಂದು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡಹಳ್ಳಿ ಅಭಿಪ್ರಾಯಪಟ್ಟರು. ಅವರು ಮಾನವ ಬಂಧುತ್ವ ವೇದಿಕೆಯು ನಿಸರ್ಗ ಸಂಸ್ಥೆಯು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಮಾಜಿಕ ಕ್ರಾಂತಿಕಾರಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 86ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ನೈಜ ಅಂಬೇಡ್ಕರ್ವಾದಿಯಾಗಿ 70ರ ದಶಕದಲ್ಲಿ ದಲಿತ ಚಳುವಳಿಗೆ ಹುಟ್ಟುಹಾಕಿದ ಕೀರ್ತಿ ಇವರದಾಗಿದೆ. ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ದೇವನೂರು ಮಹದೇವ ಹಾಗೂ ಕವಿ ಸಿದ್ದಲಿಂಗಯ್ಯ ಒಡನಾಟದಿಂದ ಚಳುವಳಿಗೆ ತೀವ್ರತೆಯನ್ನು ತಂದುಕೊಟ್ಟ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಗುಡಿಸಲಿನಲ್ಲಿ ದ್ವೀಪ ಹಚ್ಚಿದ್ದೇನೆ, ಅದು ಹಾರದಂತೆ ನೋಡಿಕೊಳ್ಳಿ ಎಂದು ಅವರ ಮಾತು ಇಂದಿಗೂ ಸ್ಫೂರ್ತಿ ಆಗಿದೆ. ದಲಿತ ಚಳುವಳಿ ಸಾಹಿತ್ಯ, ಸಾಮಾಜಿಕ, ರಾಜಕೀಯ ಕ್ರಾಂತಿಗೆ ಕಾರಣವಾಯಿತು. ಹಾಗೆಯೇ ದಮನಿತರು ಮುಖ್ಯವಾಹಿನಿಗೆ ಬರಲು ಸಹಕಾರಿ ಆಯಿತು ಎಂದರು. ಈ ಸಂದರ್ಭದಲ್ಲಿ ಆರ್.ಡಿ. ಉಲ್ಲಾಸ್, ಮುತ್ತಣ್ಣ ಹುಲ್ಸ್ಕುಂದಿ, ವಕೀಲರಾದ ಹಂಗಳ ರಾಜೇಶ್, ಸಂಸ್ಥೆಯ ನಿಸರ್ಗ ನಾಗರಾಜ್, ಶಂಕರ್, ಕೊಡಸೋಗೆ ಪ್ರಸಾದ್, ಎಂಪಿ ಸಿದ್ದರಾಜ್ ಮತ್ತಿತರರು ಉಪಸ್ಥಿತರಿದ್ದರು.